ಹಾಯ್ ಹಲೋ ನಮಸ್ತೆ. ಇವತ್ತು ಜೂನ್ 17 ನನ್ನ ಮಗನ ಬರ್ಡೇ. ಇವತ್ತು ಆ್ಯಕ್ಚುಲಿ ಅವನು ಹುಟ್ಟಿದ್ದಿನ. ಅವನಿಗೆ 14 ವರ್ಷ ಕಂಪ್ಲೀಟ್ ಆಗಿ 15 ಸ್ಟಾರ್ಟ್ ಆಯಿತು. ಈಗ ನಾವು ಬರ್ತ್ಡೇ ಸೆಲೆಬ್ರೇಟ್ ಮಾಡೋಕ್ಕೆ ಹೊರಟಿದ್ದು ಕೊಪ್ಪಳದಲ್ಲಿರೋ 1 ಬೈಟ್ ಅಂತ ಪಿಜ್ಜಾ ಸೆಂಟರ್. ಇವತ್ತು ಬೆಳಗ್ಗೆಯಿಂದ ಸ್ಕೂಲು ಟ್ಯೂಷನ್ನು ಅಂತ ಬ್ಯುಸಿ ಇದ್ದ ಮಗ, ಅದಕ್ಕೆ ಬೇರೆ ಎಲ್ಲೂ ಹೋಗೋಕ್ಕಾಗಲಿಲ್ಲ. ಅದಕ್ಕೆ ಲೋಕಲಲ್ಲೇ ಪ್ಲ್ಯಾನ್ ಮಾಡಿದ್ವಿ. ಹೋಗ್ತಾ ದಾರಿಯಲ್ಲಿ ಕೇಕ್ ತೊಗೊಂಡು ಸೀದಾ 1 ಬೈಟ್ಗೆ ಹೋದ್ವಿ. 1 ಬೈಟಲ್ಲಿ ಒಳಗೆ ಹೋದ ತಕ್ಷಣ ಫಸ್ಟು ಪಿಜ್ಜಾ ಆರ್ಡ್ರ್ ಮಾಡಿದ್ವಿ. ಅಂದರೆ ಅದು ಆರ್ಡ್ರ್ ಮಾಡಿ ಬರೋಕ್ಕೆ ಮತ್ತು ಟೈಮ್ ಆಗುತ್ತೆ ಅಂಥೇಳಿ ಪಿಜ್ಜಾ ಆರ್ಡ್ರ್ ಮಾಡಿ ಆ ಗ್ಯಾಪಲ್ಲಿ ಕೇಕ್ ಕಟಿಂಗ್ ಎಲ್ಲ ಮಾಡ್ಕೊಂಡ್ವಿ. ನನ್ನ ಮಗಗೆ ಡಿಮ್ಯಾಂಡ್ಸ್ ಏನಿಲ್ಲ ಜಾಸ್ತಿ. ಏನು ಬೇಕಂತ ಕೇಳಿದರೆ ಏನು ಬೇಡ ಅಂತಾನೆ. ನಾವಾದರೆ 90s ಕಿಡ್ಸು, ನಮ್ಮದು ಲೆಕ್ಕನೇ ಬೇರೆ. ಅವಾಗ ನಮಗೆ ಬರ್ಡೇ ಅಂದ್ರೇ ಅಷ್ಟು ಖುಷಿ ಇರ್ತಿತ್ತು. ನಮ್ಮ 90s ಕಿಡ್ಸಿನ ಮೆಮೊರಿ ಏನಂದರೆ ಬರ್ಡೇ ಅಂದರೆ ಕೇಕು, ಖಾರ, ಕೊಕೋ ಕೋಲಾ ಅಷ್ಟಿದ್ರೆ ಮುಗೀತು. ಫುಲ್ ಜೋರು ಸೆಲೆಬ್ರೇಷನ್. ಏರಿಯಾ ಹುಡುಗರನ್ನೆಲ್ಲ ಕರೆದು 13 ಐಟಮ್ ಇದ್ದರೆ ಫುಲ್ ಖುಷಿ ನಮಗೆ. ಈಗಿನ ಮಕ್ಕಳಿಗೆ ಬೇರೆ ಎಷ್ಟೇ ಏನೇ ಕೊಡಿಸಿದ್ರೂ ನಮ್ಮಷ್ಟು ಖುಷಿ ಪಡಲ್ಲ ಅವರು ಅಂದ್ಕೊತೀನಿ. ಅವ್ರಿಗೆ ಈಗೆಲ್ಲ ಅವ್ರಿಗೆ ಏನು ಬೇಕು ಅದೇ ಬೇಕು. ನಮ್ಮ ಥರ ಯಾವುದಿದ್ರು ಅದು ಅಡ್ಜಸ್ಟ್ ಮಾಡ್ಕೊಳಲ್ಲ. ಆದರೂ ಪಾಪ ನನ್ನ ಮಗ ಏನೂ ಡಿಮ್ಯಾಂಡ್ಸ್ ಮಾಡಲ್ಲ ಹಂಗೆಲ್ಲ. ಅದಕ್ಕೆ ಒಂದು ಕೇಕ್ ತೊಗೊಂಡೋಗಿ ಡಿನ್ನರ್ಗೆ ಹೊರಗೆ ಹೋಗೋಣ ಅಂದ್ರೂ ಬೇಡ, ಡಿನ್ನರ್ ಎಲ್ಲ ಬೇಡ, ಪಿಜ್ಜಾ ಸಾಕು ಅಂದ. ಅದಕ್ಕೆ ಪಿಜ್ಜಾ ತಿನ್ನೋಕೆ ಹೋಗಿದ್ವಿ. ಅಲ್ಲೇ ಹಂಗೆ ಸಿಂಪಲಾಗಿ ಸೆಲೆಬ್ರೇಟ್ ಮಾಡ್ಕೊಂಡು ಬಂದ್ವಿ. ಈ ಥರ ಸೆಲೆಬ್ರೇಟ್ ಮಾಡಿದ್ವಿ. ಇವತ್ತಿನ ದಿನ ಈ ಥರ ಕಳೀತು ನಮ್ಮದು. ಸೊ ಇದು ಆಗಿತ್ತು ನಂದು ಈ ದಿನದ ಮಿನಿ ವ್ಲಾಗ್. ಆ್ಯಕ್ಚುಲಿ ಇವತ್ತು ಬೆಳಗ್ಗೆ ಟಿಫಿನಿಂದ ಏನೂ ಮಾಡೋಕ್ಕಾಗಲಿಲ್ಲ. ಯಾಕಂದರೆ ಅವನಿಗೆ ಫೇವ್ರೇಟ್ ಅಂತ ಇಡ್ಲಿ ಮಾಡಿದ್ದೆ. ಇಡ್ಲಿ ಸಾಂಬಾರು ಮಾಡಿ ಅದನ್ನೇ ಬಾಕ್ಸಿಗೆ ತೊಗೊಂಡೋದ. ನಾವು ರೊಟ್ಟಿ ಮಾಡ್ಕೊಂಡಿದ್ವಿ. ಅದನ್ನು ವೀಡಿಯೋ ಶೂಟ್ ಮಾಡೋಕ್ಕಾಗಲಿಲ್ಲ, ಸ್ವಲ್ಪ ಬ್ಯುಸಿ ಇದ್ದೆ. ಅದಕ್ಕೆ ಇದರಲ್ಲೇ ಹೇಳ್ತಾ ಇದ್ದೀನಿ ಅದನ್ನು ಕೂಡ. ಮಕ್ಕಳು ಬೆಳೀತಾ ಫುಲ್ ಚೇಂಜ್ ಆಗಿಬಿಡ್ತಾರೆ. ಇವನು ಸಣ್ಣ ಹುಡುಗ ಇದ್ದಾಗ ಫುಲ್ ಖುಷಿ ಇತ್ತು. ಕೇಕ್ ಅಂದರೆ ಅಷ್ಟು ಇಷ್ಟ. ಫ್ರೆಂಡ್ಸ್ನೆಲ್ಲ ಕರಿಬೇಕು, ಗ್ರ್ಯಾಂಡಾಗಿ ಸೆಲೆಬ್ರೇಟ್ ಮಾಡ್ಕೋಬೇಕು, ದೊಡ್ಡ ಕೇಕ್ ಬೇಕು, ಇಂಥ ಡಿಸೈನ್ ಬೇಕು, ಅಂಥ ಫ್ಲೇವರ್ ಬೇಕು, ಏನೇನೋ ಆಸೆ ಪಡ್ತಿದ್ದ. ಬಟ್ ಈಗ ಫುಲ್ ಡೀಸೆಂಟ್ ಆಗಿಬಿಟ್ಟಾನೆ. ಜಸ್ಟ್ ಒಂದು ಚಾಕ್ಲೇಟ್ ಕೇಕ್ ಇದ್ದರೆ ಸಾಕು. ಅದು ಜಾಸ್ತಿ ಅದನ್ನು ಕರಿಬಾರ್ದು, ಜಾಸ್ತಿ ಕ್ರೌಡ್ ಇರಬಾರ್ದು, ಆ ಥರ ಸ್ವಲ್ಪ ಡಿಮ್ಯಾಂಡ್ಸ್ ಆಗಿದೆ. ಅಂದರೆ ಹುಡುಗರು ದೊಡ್ಡವರಾಗ್ತಾ ಫುಲ್ಲು ಅವ್ರದ್ದು ಥಿಂಕಿಂಗೇ ಚೇಂಜ್ ಆಗಿಬಿಡುತ್ತೆ. ಈ ಥರ ಎಲ್ಲ ಸೆಲೆಬ್ರೇಟ್ ಮಾಡ್ಕೊಳಕ್ಕೂ ಇಷ್ಟಪಡಲ್ಲ ಅವ್ರಿನ್ನೂ ಬರ್ತಾ. ಅವನು ಬೇಡನೇ ಅಂದ. ನಾವೇ ಇಲ್ಲಿ ಅಷ್ಟು ಕೇಕ್ ಕಟ್ ಮಾಡಲಿಲ್ಲ ಅಂದರೆ ಹಿಂಗೆ ಅಂಥೇಳಿ ಒಂದು ಕೇಕ್ ತೊಗೊಂಡೋಗಿ ಕಟ್ ಮಾಡಿಸಿದ್ದು. ಸ್ಕೂಲ್ಗೆ ಕೊಡೋಕ್ಕೆ ಚಾಕ್ಲೇಟ್ಸ್, ಟೀಚರ್ಸಿಗೆ, ಫ್ರೆಂಡ್ಸ್ಗೆಲ್ಲ ಕೊಡೋಕ್ಕೆ ಚಾಕ್ಲೇಟ್ಸ್ ತೊಗೊಂಡೋಗಿದ್ದ. ಮತ್ತು 1 ರೌಂಡ್ ಟ್ಯೂಷನ್ಗೆ ಆಟೋದಲ್ಲಿ ಬರೋ ಫ್ರೆಂಡ್ಸ್ಗೆ ಎಲ್ಲರಿಗೂ ಚಾಕ್ಲೇಟ್ಸ್ ತೊಗೊಂಡೋಗಿದ್ದ. ಅದನ್ನೆಲ್ಲ ಡಿಸ್ಟ್ರಿಬ್ಯೂಟ್ ಮಾಡಿ ಬಂದ. ಅಷ್ಟರಲ್ಲೇ ಖುಷಿ ಪಡ್ತಾನೆ ಅವನು. ಅಷ್ಟೊತ್ತಿಗೆ ಪಿಜ್ಜಾ ಬಂದಿತ್ತು. ಮತ್ತು ನಾವು ಕೇಕ್ ಕಟಿಂಗ್ ಎಲ್ಲ ಮುಗಿಸಿ 1 ರೌಂಡ್ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಆ ಗ್ಯಾಪಲ್ಲಿ ಪಿಜ್ಜಾ ಬಂತು. ಹೋಗಿ ಮತ್ತು ಪಿಜ್ಜಾ ಎಲ್ಲ ತಿಂದು ಮತ್ತು ಸ್ವಲ್ಪ ಟೈಮ್ ಇತ್ತು. ಆಮೇಲೆ ವೀಕೆಂಡ್ ಅಲ್ಲ ಇವತ್ತು, ಸೊ 1 ಬೈಟ್ ಕೂಡ ಖಾಲಿ ಇತ್ತು. ಅದಕ್ಕೆ ಚೆನ್ನಾಗಿ ಫೋಟೋ ಶೂಟ್ ಆಯಿತು. ಎಲ್ಲರೂ ಫ್ಯಾಮಿಲಿ ಫುಲ್ಲು ಸಪ್ರೇಟು ಬರ್ಡೇ ಬಾಯ್ ಜೊತೆ ಹಾಗೆ ಎಲ್ಲ ಫೋಟೋ ಶೂಟ್ ಮಾಡ್ಕೊಂಡ್ವಿ. ಚೆನ್ನಾಗಿತ್ತು ಪಿಜ್ಜಾ ಮಾತ್ರ ಟೇಸ್ಟು. ಎಲ್ಲ ಫೋಟೋಶೂಟ್ ಮುಗಿಸ್ಕೊಂಡು ನೈಟ್ ಮನೆಗೆ ಬಂದ್ವಿ. ನೀವೇನೇ ಹೇಳಿ, ನಮ್ಮ ಕಾಲದಲ್ಲಿ ಸಿಗ್ತಿದ್ದ ಖುಷಿ, ಆ ಸೆಲೆಬ್ರೇಷನ್, ಆ ಎಂಜಾಯ್ಮೆಂಟು ಈಗಿನ ಜನ್ರೇಷನ್ ಮಕ್ಕಳಲ್ಲಿ ಇಲ್ಲ ಅಂದ್ಕೊತೀನಿ. ಈಗೆಲ್ಲ ಫುಲ್ಲು ಚೇಂಜ್ ಆಗಿಬಿಟ್ಟಿದೆ. ಕಾಲಕ್ಕೆ ತಕ್ಕಂಗೆ ಮಕ್ಕಳೂ ಚೇಂಜ್ ಆಗ್ತಾ ಇದ್ದಾರೆ. ನಮ್ಮದೇ ಚೆನ್ನಾಗಿತ್ತು. ನಾವೊಂಥರ ಎಲ್ಲದಕ್ಕೂ ಫ್ಲೆಕ್ಸಿಬಲಾಗಿ ಅಡ್ಜಸ್ಟ್ ಆಗಿಬಿಡ್ತಿದ್ವಿ. ಆಮೇಲೆ ಏನು ಕೊಟ್ಟರು ಅದರಲ್ಲೇ ಖುಷಿ ಪಡ್ತಿದ್ವಿ. ನಾವು ತುಂಬ ಇಷ್ಟಪಡ್ತಿದ್ವಿ. ಅಪ್ಪ ಅಮ್ಮ ಏನು ಕೊಡ್ಸೋರು ಅಷ್ಟರಲ್ಲೇ ಫುಲ್ಲು ಖುಷಿಯಿಂದ ಎಂಜಾಯ್ ಮಾಡ್ತಿದ್ವಿ. ಬೇರೆ ಏನು ಥಿಂಕ್ ಮಾಡ್ತಿದ್ದಿಲ್ಲ, ಬೇರೆ ಏನು ಯೋಚನೆನೂ ಬರ್ತಿರ್ಲಿಲ್ಲ ತಲೆಗೆ. ಈಗಿನ ಮಕ್ಕಳು ಹಾಗಲ್ಲ. ಇನ್ನು ಅವರಪ್ಪ ಏನು ಕೊಡಲಿಲ್ಲ ಅಂದರೆ ಹೀಗೆ ಮಗ ಏನು ಬೇಡ ಅಂತಾನೆ ಅಂತೇಳಿ 1 ಕಪ್ ತೊಗೊಂಬಂದಿದ್ರು. ಆ್ಯಕ್ಚುಲಿ ಅವನಿಗೆ ಕಾಫಿ ಅಂದರೆ ಫುಲ್ ಇಷ್ಟ ಅಲ್ಲ, ಅದಕ್ಕೆ ಕಾಫಿ ಮಗ್ಗು ಗಿಫ್ಟ್ ಮಾಡಿದರು. ಮನೆಯಲ್ಲಿ ನಾವಂತರೂ ಎಲ್ಲೋದ್ರೂ ಫಸ್ಟು ಫೋಟೋಶೂಟ್ ಮಾಡ್ಕೊಂಡೇ ಹೊರಗೆ ಹೋಗೋದು ರೆಡಿ ಆದ ತಕ್ಷಣ. ಅದಕ್ಕೆ ಇದು ಹೋಗೋಕ್ಕಿಂತ ಮುಂಚೆ ಫಸ್ಟ್ 1 ರೌಂಡ್ ಫೋಟೋಶೂಟ್ ಮಾಡಿಕೊಂಡು ಆಮೇಲೆ ಹೊರಗಡೆ ಹೋದ್ವಿ. ಹೀಗಿತ್ತು ಇವತ್ತಿಂದು ಬ್ಲಾಗ್. ಮತ್ತೆ ಸಿಗೋಣ ನೆಕ್ಸ್ಟ್ ವಿಡಿಯೋದಲ್ಲಿ. ಬೈ ಟೇಕ್ ಕೇರ್.